ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಕ್ಕಳೆಷ್ಟು ಏನಾಗ್ತಿತ್ತು ಮನೆಯವರು? ಎಷ್ಟು ವಯಸ್ಸು ಅವ್ರಿಗೆ? ಸಾಧ್ಯವಾದ್ರೆ ಒಂದು ಮನೆಗೆ ಏನಾದರೂ ಅವಕಾಶಗಳಿದ್ರೆ ಮಾಡಿಕೊಡ್ರಿ. ಮನೆದು ಕಳಿಸಿಲ್ವಾ? ನೋಡಿ ಅದು ಅದೇ ಗೃಹ ಜೊತೆಯಲ್ಲಿ ಏನ್ ಹಾಕೊಳ್ಳೋರು ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡೋರು ಆಯ್ತಲ್ಲ ಮಾಡಿಸ್ಕೊಡೋಣ. CMC ಕಮಿಷನರ್ ಹೇಳ್ಬಿಟ್ರು ಅವ್ರಿಗೆ ಸ್ವಲ್ಪ ಕಟ್ಲಿ. ಮಕ್ಳೇನ್ ಮಾಡ್ತಾರೆ? ಮಕ್ಕಳು ಕಳಿಸ್ಕೊಡ್ತಾರೆ. ಇಬ್ರು ಶಾಲೆಗೆ ಹೋಗ್ತಾರೆ. ಎಷ್ಟಾಯ್ತು? ಒಂದು ಹುಡುಗಿಗೆ ಎಷ್ಟೇ ಓದಾಳೆ, ನಮ್ಮ ಹುಡುಗ ಹುಡುಗ ಎಷ್ಟೇ ಓದಿದ್ರು. ಅದಾಗಲಿಲ್ಲವ ಫಸ್ಟ್ ನಮಸ್ಕಾರ. 13 ದಿನಗಳ ಹಿಂದೆ ವೆಂಕಟೇಶ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಹೊಸಪೇಟೆಯಲ್ಲಿ ನೆಲೆಸಿರುವಂತ ಒಂದು ವ್ಯಕ್ತಿ 13 ದಿನಗಳ ಹಿಂದೆ ನಿಧನ ಹೊಂದ್ತಾರೆ. ನಂತರ ಅವರು 13 ದಿನದ ಕಾರ್ಯ ಮಾಡಿ ಅವರ ಧರ್ಮಪತ್ನಿ ಮರಡಿ ಶಾರದಮ್ಮ ಅನ್ನೋರು ಸುಮಾರು 40ರಿಂದ 45 ವರ್ಷದ ಒಂದು ಹೆಣ್ಮಗಳು ಬಂದು ನಮ್ಮ ತಹಶೀಲ್ ಆಫೀಸಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ರಾಷ್ಟ್ರೀಯ ಕುಟುಂಬ ಯೋಜನೆಯಲ್ಲಿ ಅಡಿಯಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ ಮತ್ತು ವಿಧವಾ ವೇತನಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಸಲ್ಲಿಸಿದ 11 ಗಂಟೆಗೆ ಬಂದು 4ನೇ ತಾರೀಕು 11 ಗಂಟೆಗೆ ಬಂದು ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. 12 ಗಂಟೆ ಅಷ್ಟರಲ್ಲಿ ಸುಮಾರು 1 ಗಂಟೆ ಒಳಗೇನೆ ನಾವು ಅವ್ರಿಗೆ ರಾಷ್ಟ್ರೀಯ ಕುಟುಂಬ ಯೋಜನೆಯ 20,000 ಒಂದು ಏನು ಅಮೌಂಟ್ ಬರುತ್ತೆ ಅದು ಸಹ ಬಂದಿದೆ. ಹಾಗೂ ವಿಧವಾ ವೇತನದ್ದು ಮಂತ್ಲಿ 800 ರೂಪಾಯಿಗಳು ಅದು ಸಹ ಅವ್ರಿಗೆ ಅಲಾಟ್ ಆಗಿದೆ. ಸೊ ಈ ದಿನ ಆ ಲೇಡಿ ಇಲ್ಲಿ ಬಂದಿದ್ರು, ಹೆಣ್ಮಗಳು ಇಲ್ಲಿ ಬಂದಿದ್ರು, ಅವ್ರಿಗೆ ನಾವು ಇದು ಅಲಾಟ್ಮೆಂಟ್ ಲೆಟರ್ ಸಹ ನಾವು ಅವ್ರಿಗೆ ಈ ದಿನ ನಾವು ಕೊಟ್ಟಿದ್ದೀವಿ. ಸೊ ಅತಿ ತ್ವರಿತವಾಗಿ ಈ ಒಂದು ವಿಲೇವಾರಿನ ನಾವು ಮಾಡ್ತಾ ಇದ್ದೀವಿ. ಯಾವುದೇ ವ್ಯಕ್ತಿಗಳಾಗಿರಲಿ ಏನೇ ಸರ್ಕಾರದ ಸವಲತ್ತನ್ನ ತೆಗೆದುಕೊಳ್ಬೇಕಾದ್ರೆ ಮಧ್ಯವರ್ತಿಗಳ ಮೂಲಕ ನೀವು ದಯವಿಟ್ಟು ಬರಬೇಡಿ. ನೇರವಾಗಿ ಬಂದು ನೀವು ನಮ್ಮ ತಹಶೀಲ್ದಾರ್ನ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿದಲ್ಲಿ ನಿಮಗೆ ನಿಮಗೆ ಬೇಕಾಗಿರುವಂಥ ಒಂದು ಅನುಕೂಲಗಳನ್ನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಯಾವಾಗಲೂ ಮುಂದೆ ಇದೆ ಅಂತ ನಾನು ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.